ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ NTPC ಅಂತ ಹೇಳ್ಕೇಸಿಂದ ನಿನ್ನೆ ಕೂಡ ಕನ್ಫರ್ಮ್ ಆಯಿತು. ಓಕೆ, ಮೊದಲಿಗೆ ಒಂದು 2-3 ವಿಡಿಯೋಗಳನ್ನು ಮಾಡಿದ್ವಿ ನಾವು. ಈ ಡೇಟಿಗೆ ಕನ್ಫರ್ಮ್ ಆಗುತ್ತೆ, ಈ ಡೇಟಿಗೆ ಡೀಟೇಲ್ ಆದಂಥ ನೋಟಿಫಿಕೇಶನನ್ನು ಬಿಡ್ತಾರ ಅಂತ ಹೇಳ್ಕೇಸಿಂದ ನಿನ್ನೆ ತಾನೇ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಕ್ಲೋಸಿಂಗ್ ಡೇಟ್ ಯಾವಾಗ ಮತ್ತು ಅದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು, ಅದರ ಏಜ್ ಲಿಮಿಟ್ ಎಷ್ಟು ಇರ್ತೈತಿ, ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಹೇಳ್ಕೇಸಿಂದ ಪ್ರತಿಯೊಂದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಡೀಟೇಲ್ ಆಗಿ ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಡ್ರಿ, ಅಂದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾರೆಲ್ಲ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು, ಯಾರೆಲ್ಲ ಹಾಕಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಎಕ್ಸಾಮ್ ಎಷ್ಟು ಯಾವ ಥರ ಎಕ್ಸಾಮ್ ಇರ್ತೈತಿ, ಯಾವ ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನೋಡ್ಕೊಳ್ರಿ. ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 8,113 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಂದ್ರೆ 8,113 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅಪ್ಲೈ ಡೇಟ್ ಯಾವಾಗಿಂತ ಸ್ಟಾರ್ಟ್, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ನೋಡ್ಕೊಳ್ರಿ 14 ಸೆಪ್ಟೆಂಬರ್ ಅಂತ. ಸೊ ನಿನ್ನೆ ತಾನೇ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದ್ರೆ ನಿನ್ನೆನೆ ಅಪ್ಲಿಕೇಶನ್ ಸ್ಟಾರ್ಟ್. ಓಕೆ, ಅಪ್ಲಿಕೇಶನ್ ಯಾರಿಗಾದ್ರೂ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಸೊ ನಾನು ಡೀಟೇಲ್ ಆಗಿ ಕೊಡ್ತಿರ್ತಕ್ಕಂಥ ಮಾಹಿತಿನ ಒಂದ್ಸಾರಿ ಅರ್ಥಪೂರ್ವಕವಾಗಿ ತಿಳಿದುಕೊಳ್ರಿ, ಆಮೇಲೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಗೊತ್ತಾಗುತ್ತೆ. ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು 8,113 ಆಯಿತು. ಅಪ್ಲಿಕೇಶನ್ ಸ್ಟಾರ್ಟ್ ಅಂದ್ರೆ ನಿನ್ನೆ ಸ್ಟಾರ್ಟ್ ಆಗಿದೆ 14 ಸೆಪ್ಟೆಂಬರ್ 2024 ಹಿಡಿದು 13 ಅಕ್ಟೋಬರ್ 2024 ಒಂದು ತಿಂಗಳ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಡೇಟ್ ಕೂಡ ಕೊಟ್ಟಿರ್ತಾರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ. ಎಷ್ಟೋ ಜನ ಅಪ್ಲಿಕೇಶನ್ ಫೀಸ್ ನೋಡಿ ಅಪ್ಲಿಕೇಶನ್ ಹಾಕೋದು ಬಿಟ್ಟಿರ್ತೀರಿ. ಸೊ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಕೇಶಂದ ಏಜ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಂಡು ನಾವು ಅರ್ಜಿಗಳನ್ನ ಸಲ್ಲಿಸಲಿಲ್ಲ. ಸೊ ನಮ್ಮ ಜೊತೆ ಇದ್ದವರೇ ಈಗಾಗಲೇ ರೈಲ್ವೆದಲ್ಲಿ ಹುದ್ದೆಗಳನ್ನ ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೇಶಂದ ಅನಿಸ್ತಿರುತ್ತೆ. ಯಾಕಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ಗಳನ್ನ ನೋಡ್ಕೊಂಡು ಈ ಜಾಬ್ಗಳು ಆಗೋದೇ 5 ವರ್ಷಕ್ಕೆ 6 ವರ್ಷಕ್ಕೆ ಕನ್ಫರ್ಮ್ ಆಗ್ತಿರ್ತಾವೆ. ಆಗುವಂತ ಹುದ್ದೆಗಳನ್ನ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ. ಓಕೆ, ಜನರಲ್ ಅಂದ್ರೆ OBC ಕಾಸ್ಟ್ನವರಿಗೆ ಮತ್ತು ಜನರಲ್ ಕಾಸ್ಟ್ನವರಿಗೆ EWS ಅವರಿಗೆ 500 ರೂಪಾಯಿ ಫೀಸ್ ಇರ್ತದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಾಗ 500 ರೂಪಾಯಿ ನೀವು ಆನ್ಲೈನ್ DD ಅನ್ನ ಕಟ್ಟಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು SC ಮತ್ತು ST ಮತ್ತು ಮಹಿಳೆಯರಿಗೆ 250 ರೂಪಾಯಿ ಆನ್ಲೈನ್ ಫೀಸ್ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 250 ರೂಪಾಯಿ ಆನ್ಲೈನ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಇದಕ್ಕೆ ಏಜ್ ಎಷ್ಟು ಇರ್ತೈತಿ, ಏಜ್ ಎಷ್ಟು ಅಂದ್ರೆ ಎಷ್ಟು ಇದ್ದವ್ರು ಹಾಕ್ಬೋದು ನೋಡ್ಕೊಡ್ರಿ. 18 36, ಅದು ಪೋಸ್ಟ್ ವೈಸ್ ಒಂದೊಂದು ತರದ ಏನು ಪೋಸ್ಟ್ಗಳಲ್ಲ, ಈ ಪೋಸ್ಟ್ಗಳು ಡಿಪೆಂಡ್ ಅಪಾನ್ ಪೋಸ್ಟ್ಗಳ ಮೇಲೆ ನಿಮ್ಗೆ ಏಜ್ ಅನ್ನ ಕೊಟ್ಟಿರ್ತಾರ. 18 36 ಏಜ್ ಇರ್ತೈತಿ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದರಲ್ಲಿ ಕೊಟ್ಟಿರ್ತಾರ. ಸೊ ನಾನು ಹಿಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಆದ್ರೂ ಇನ್ನೊಂದ್ಸರಿ ನೋಟಿಫಿಕೇಶನ್ ಅನ್ನ ಮಾಡಿದಾರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಪೋಸ್ಟ್ ನೇಮ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ ಪೋಸ್ಟ್ ನೇಮ್ ಯಾವ್ಯಾವ ಅಂತ ಹೇಳಿ. ಸೊ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ಹೇಳಿ 1507 ಹುದ್ದೆಗಳು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೀನಿಯರ್ ಕಮ್ ಟೈಪಿಸ್ಟ್ ಅಂತ ಹೇಳಿ 732 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಹೇಳಿ 3144 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಹೇಳಿ 1736 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಅಂತ ಹೇಳಿ 994 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. ಓಕೆ, ಇದಕ್ಕೆ ಅರ್ಹತೆ ಏನ್ ಬೇಕು, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗಿರುತ್ತೆ ಅನ್ನೋದು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಳ್ರಿ. ಇದರ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ ಅಂತಂದ್ರ ನೀವು ಜಸ್ಟ್ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು ನೀವು PUC ಮುಗಿಸಿದ್ರೆ ಸೊ ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಅವಕಾಶ ಇರ್ತದ. ಓಕೆ, ನಿಮ್ ಜೊತೆಗೆ ಇದರ ಜೊತೆಗೆ ನಾನು PUC ಮುಗಿಸಿದ್ದೀನಿ, ಡಿಗ್ರಿನೂ ಮುಗಿಸಿದ್ದೀನಿ ಅಂತ ಯಾರಾದ್ರೂ ಇದ್ರೆ ಸೊ ಅದಕ್ಕೆ ಡಿಗ್ರಿ ಮೇಲೆ ಸಪರೇಟ್ ಆಗಿ ಆಫೀಸರ್ ಪೋಸ್ಟ್ಗಳ ಹುದ್ದೆಗಳು ಇದಾವೆ, ಅದನ್ನು ಕೂಡ ನೀವು ಅರ್ಜಿಗಳನ್ನ ಹಾಕ್ಬೋದು. ಇವೆಲ್ಲ ಹುದ್ದೆಗಳಿಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕುವಾಗ ಸೊ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಯಾವ್ದ್ರಲ್ಲಿ ಸೆಲೆಕ್ಟ್ ಆಗ್ತೀರಿ ಬಿಡ್ತೀರಿ ಡಿಪೆಂಡ್ ಅಪಾನ್ ಆಮೇಲೆ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿಗಳು ಇರ್ತಾವೆ. ಓಕೆ, ಹಾಕುವಾಗ ನೀವೆಲ್ಲವೂ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಕ್ವಾಲಿಫಿಕೇಶನ್ 12ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಅವಕಾಶ ಇರ್ತದೆ. ಓಕೆ, ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ರಿ. ನಿಮ್ಗೆ ಮೊದಲಿಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಗೆ ಎಕ್ಸಾಮ್ ಇರ್ತದೆ. CBT 1 CBT 2 ಅಂತ ಹೇಳಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರನೇ ಎಕ್ಸಾಮ್ ಇರ್ತದೆ. ಸೊ 2 ಎಕ್ಸಾಮ್ಗಳು ಇರ್ತಾವೆ. 2 ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಟೈಪಿಂಗ್ ಇರ್ತೈತಿ. ಟೈಪಿಂಗ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ DV ಅಂತ ಇರ್ತೈತಿ. ನೆಕ್ಸ್ಟ್ ಮೆಡಿಕಲ್ ಇರ್ತೈತೆ. ಓಕೆ, ಸಿಲೆಬಸ್ 1 ಸಿಲೆಬಸ್ ಅಂದ್ರೆ ನಿಮ್ಗೆ CBT 1 ದಲ್ಲಿ ಮತ್ತು CBT 2 ದಲ್ಲಿ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ.
CBT 1ದಲ್ಲಿ 100 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತೈತಿ, 90 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದ. ಓಕೆ, GS ಜನರಲ್ ಸೈನ್ಸ್ ಅಂತ ಹೇಳಿಕೆಸಿಂದ 40 ಕ್ವಶನ್ಸ್ಗಳು. ನೆಕ್ಸ್ಟ್ ಮ್ಯಾಥ್ಸ್ 30 ಕ್ವಶನ್ಸ್ಗಳು, ರೀಸನಿಂಗ್ 30 ಕ್ವಶನ್ಸ್ಗಳು ಫಸ್ಟ್ CBT 1 ಎಕ್ಸಾಮ್ನಲ್ಲಿ. ನೆಕ್ಸ್ಟ್ CBT 2ದಲ್ಲಿ ನೋಡ್ಕೊಳ್ರಿ 120 ಕ್ವಶನ್ಸ್ಗಳು, 120 ಮಾರ್ಕ್ಸ್, 90 ನಿಮಿಷ ಟೈಮಿಂಗು. GS 50 ಕ್ವಶನ್ಸ್ಗಳು, ಮ್ಯಾಥ್ಸ್ 35 ಕ್ವಶನ್ಸ್ಗಳು, ರೀಸನಿಂಗ್ 35 ಕ್ವಶನ್ಸ್ಗಳು. ಸೊ ಈ ಥರ ನಿಮ್ಮ ಎಕ್ಸಾಮ್ ಇರ್ತೈತಿ. ಸ್ಯಾಲ್ರಿ ಬಗ್ಗೆ ಹೆಂಗೆ ನಿಮ್ಗೆ 45 to 50 ಮಟ್ಟ ನಿಮ್ಗೆ ಫಸ್ಟ್ ಬೇಸಿಕ್ ಪೇಮೆಂಟನ್ನು ನಿಮ್ಗೆ ಅಷ್ಟು ಕೊಡ್ತಾರ. ಟೈಪಿಂಗ್ ಸ್ಪೀಡ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ವರ್ಡ್ ಫರ್ ಮಿನಿಟ್ ಇಂಗ್ಲೀಷ್ನಾಗ 35 ಅಂದ್ರೆ 30 ವರ್ಡನ್ನು ಹೊಡಿಬೇಕು ನೀವು ಟೈಪಿಂಗನ್ನು. 1 ನಿಮಿಷದಲ್ಲಿ 30 ವರ್ಡನ್ನು ನೀವು ಟೈಪಿಂಗನ್ನು ಅಷ್ಟು ಸ್ಪೀಡ್ ಮಾಡಬೇಕಾಗುತ್ತೆ. ಹಿಂದಿ ಆದ್ರೆ 25 ವರ್ಡನ್ನು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಇದ್ರದ್ದು ಡೀಟೇಲ್ ಆಗಿ ನಾನು ಈಗ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಂತ ಇಂಟ್ರೆಸ್ಟೆಡ್ ಇದ್ರೆ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಇನ್ನೂ ವೇಕೆನ್ಸೀಸ್ಗಳು ಜಾಸ್ತಿ ಆಗ್ತಾವೆ. ಟೋಟಲ್ ಆಗಿ 8,000 ಅದಪ್ಪ ಅಂತಂದ್ರೆ ನನ್ನ ಪ್ರಕಾರ ಒಂದು 15,000 ಮೇಲೆ ವೇಕೆನ್ಸೀಸ್ಗಳು ಆಗ್ತಾವೆ. ಟೋಟಲ್ ಆಗಿ ಇನ್ಕ್ರೀಸ್ ಅನ್ನ ಮಾಡ್ತಾರ. ಸೊ ಟಿಕೆಟ್ ಕಲೆಕ್ಟರ್ ಅಂತ ಏನಂತೀವಲ್ಲ ಇವೆಲ್ಲ ಇದರಲ್ಲೇ ಇರ್ತಾವೆ. ಓಕೆ, ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೂ ಆಯ್ತು, ಇರಲಿಲ್ಲ ಆಯ್ತು, ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಯಾಕಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಟೆಕ್ನಿಷಿಯನ್ ಮತ್ತು RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕಾನ್ಸ್ಟೇಬಲ್ ಮತ್ತು SI ಇವೆಲ್ಲೂ ಕೂಡ ಎಕ್ಸಾಮ್ಗಳು ಇನ್ನೂ ಪೆಂಡಿಂಗ್ ಇದಾವೆ. ಸೊ ಇದನ್ನು ಕೂಡ ಕಾಲ್ಫರ್ ಮಾಡಿದಾರ. ಮೊದಲಿಗೆ ಆ ಎಕ್ಸಾಮ್ ನಡೆಸಿದ ಮೇಲೆ ಇವೆಲ್ಲ ಎಕ್ಸಾಮ್ಗಳನ್ನ ನಡೆಸ್ತಾರೆ. ಓಕೆ, ಈ PDF ಏನಾದರೂ ನೀವು ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಇದ್ರೆ ಈ PDF ಕೂಡ ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರಿ ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಡ್ರಿ. ನೀವೇನಾದರೂ ಈಗ ಜಸ್ಟ್ SSLC ಕಂಪ್ಲೀಟ್ ಆಗಿದ್ರು ಕೂಡ ನಿಮ್ಮ ಬ್ರದರ್ಗೆ ಆದರೂ ಯೂಸ್ ಆಗುತ್ತಾ, ಅವ್ರಿಗಾದ್ರೂ ವಿಡಿಯೋನ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ, ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರನೇ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.